ಸರ್ ನೀವು ಹೊಸ ಪಕ್ಷದ ನಿರ್ಧಾರ ಆಯ್ತಾ ಇಲ್ಲ? ಇನ್ನೂ ನಾ ಹೇಳಿನಲ್ರಿ, ವಿನಾ ವಿಜಯದಶಮಿ ತನಕ ನಾವೆಲ್ಲ ಅಡ್ಡಾಡ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ಇನ್ನೂ ಅಡ್ಡಾಡ್ಲಕತ್ತೀನಲ್ಲ, ನಾಳೆ ನಾವು ಇದಕ್ಕೆ ಹೊಂಟೀನಿ, ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾಯಿದ್ವಿ. ಅಲ್ಲಿ ಏನು ನಮ್ಮ ಇವತ್ತು ನಮ್ಮ ಮುಗ್ಧ ಹುಡುಗಿಯರ ಮೇಲೆ ಏನು ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ, ಅದನ್ನೆಲ್ಲ ಖಂಡಿಸಿ ಇವತ್ತು ಹಿಂದೂ ಲವ್ ಜಿಹಾದ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾಯಿದೆ, ಇದನ್ನು ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೇ ಆಗ್ತಾಯಿಲ್ಲ. ಜನಿವಾರ ಹಾಕ್ಕೊಂಡ್ರೆ ಜನಿವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕಾಗ್ತದ? ಅಥವಾ ಜನಿವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನಾಳೆ ಇವು ಕೆಲವೊಂದು ಬಸವಾದಿ ಪ್ರಮುಖರು ಅಂತ ಹೇಳ್ತಾರೆ, ನಾಳೆ ವಿಭೂತಿ ಗುಂಡುಗಡಿಗೂ ಹಾಕ್ಕೊಂಡು ಬರಬೇಡತ್ತಾರೆ. ಅದ್ರಾಗ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ. ಅಂದರೆ ಇದು ಒಟ್ಟೆ ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ BJP ರಾಜ್ಯಾಧ್ಯಕ್ಷ ಇಲ್ಲ. ಸಂಪೂರ್ಣ BJP ರಾಜ್ಯಾಧ್ಯಕ್ಷ ವಿಫಲ ಆಗಿದ್ದರಿಂದ ಇವತ್ತು ಅಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಆರ್ ಅಶೋಕ್ ಬರ್ತಾಯಿಲ್ಲ, ಅಶ್ವಥ್ ನಾರಾಯಣ ಬರ್ತಾಯಿಲ್ಲ, ಯಾರು ಪ್ರಮುಖರು ಬರ್ತಾಯಿಲ್ಲ. ಶ್ರೀರಾಮುಲು ಬಂದರೆ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಹೋಗ್ತಾರೆ. ಅಂದರೆ ಎಲ್ಲರಿಗೂ ಬೇಜಾರು ಏನಿದೆ ಅಂದರೆ, ಈ ವ್ಯಕ್ತಿಯ ಒಂದು 60 ಗಾಡಿ ತೊಗೊಂಡು ಬಂದರೆ ಅದು ಎಷ್ಟಾಯ್ತು ರೀ? 4 ಜನ ಬಂದಾರಂದ್ರೆ ಅಲ್ಲೇ ಒಂದು 200-300 ಜನ ಆದರು, ಇನ್ನೊಂದು 500-600 ಜನ. ಒಂದು ವಿಧಾನಸಭೆಗೆ 1,000 ಮಂದಿನ ಕೂಡಿಸೋದಾಗಿಲ್ಲ. ಯಾವನೋ ಒಬ್ಬ ಭೂಪ್ ಹೇಳಿದ್ದ ನಮ್ಮ ಜಿಲ್ಲೆಯಲ್ಲಿ 150 ವಾಹನಗಳನ್ನು ಬಿಡ್ತೀನಿ, 10,000 ಜನ ಬರ್ತಾರಂತೇಳಿ ಒಂದು ವಿಧಾನಸಭೆದ್ದು. ನೀವು ಎಲ್ಲ ಕುಡಿದ್ರು 1,000 ಜನ ಸೇರಿಸಿಲ್ಲ. ಹಾಂ, ಸಿಟಿಯವ್ರು ಬರೋದಲ್ಲ ರೀ. ಸಿಟಿಯವ್ರಿಗೆ ಭಾಳ ಅವರು ಜನ ಎಲ್ಲ ಅಭಿವೃದ್ಧಿ ನೋಡ್ಯಾರ, ಸಿಟಿಯಲ್ಲಿ ಒಳ್ಳೆ ಕೆಲಸ ನೋಡ್ಯಾರ, ಮತ್ತು ಸುರಕ್ಷಿತ ಅದಾರ ಹೆದ್ದೆಗಳು. ಅದರಿಂದ ಏನಾಗಿದೆ, ಹೊರಗಿನವ್ರು ಬಂದರೂ ಸಹಿತ ಕಾಟಾಚಾರಕ್ಕೆ ಬಂದಾರೆ. ಒಕ್ಕಟ್ಟಾಗಿದೆ ಅಂತ ಎಲ್ಲಿ ಒಕ್ಕಟ್ಟಾಗಿದೆ? ಹಾಂ, ಇವರು ಯಾವ ಸಮಾವೇಶಕ್ಕೂ ಯಾರೂ ಬರಲ್ಲಾಗ್ಯಾರ. ಎಲ್ಲಿ ಬಿಜಾಪುರ ಜಿಲ್ಲಾದಾಗೇ ನೋಡ್ರಿ, ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು 15 ದಿವಸದಿಂದ ತಯಾರಿ ಮಾಡಿ ಎಷ್ಟು ಜನ ಮಾಡಿದ್ರು? ದರ್ಬಾರ್ ಹೈಸ್ಕೂಲ್ನಾಗ ಎಷ್ಟು ಜನ ಇದ್ದರು ವಿಜಯೇಂದ್ರ ಭಾಷಣ ಮಾಡಾಗ? ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡಾರಲ್ಲ BJP ಮಹಾನ್ ನಾಯಕರೆಲ್ಲ ಕೂಡಿ, ನಿನ್ನೆ ನೀವು ಅಂಥ ಪರಿಸ್ಥಿತಿ ಯಾಕೆ ಬತ್ತತ್ತ? ಇಡೀ ರಾಜ್ಯದಲ್ಲೇ ಯಶಸ್ವಿ ಆಗೈತೆ ಅಂತ ಹೇಳಿ ನೀವು ಹೇಳ್ಕೊತ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬತ್ತು? ಬಿಜಾಪುರನೂ ಫೇಲ್ ಆಗಿದೆ, ನಿನ್ನೆ ದಾವಣಗೆರೆ ಫೇಲ್ ಆಗಿದೆ, ಹಾವೇರಿ ಫೇಲ್ ಆಗಿದೆ, ಅಲ್ಲಿ ಬೊಮ್ಮಾಯಿರು ಬಂದಿಲ್ಲ. ಯಾರು ಪ್ರಮುಖರದಾರ ಅವರೇ ಬರ್ತಾಯಿಲ್ಲ. ಅಂದಾಗ ಇದು ಕೇವಲ ವಿಜಯೇಂದ್ರ ಕುರ್ಚಿ ಉಳಿಸುವ ಯಾತ್ರೆ, ಅಟ್ಟು ಬಿಟ್ಟರೆ ಏನೂ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.